ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸಮಯ ಬಂದು 3:40 ಇವಾಗ ಸೋಮವಾರಪೇಟೆ ಬಿಟ್ಟಿದ್ದೀವಿ. ಮಲಯಾಳಿ ಫಾಲ್ಸ್ ನೋಡ್ಕೊಂಡು ಮಧ್ಯಾಹ್ನ ಊಟ ಮಾಡ್ಕೊಂಡು ಸೋಮವಾರಪೇಟೆಯಿಂದಾಗ ನಾವು ಆರಂಗಿ ಡ್ಯಾಮ್ ಕಡೆ ಹೋಗ್ತಾ ಇದ್ದೀವಿ. ಆರಂಗಿ ಡ್ಯಾಮ್ ಬಂದ್ಬಿಟ್ಟು ಇಲ್ಲಿಂದ 19 ಕಿಲೋಮೀಟ್ರು 30 ನಿಮಿಷ ಕೇಳ್ತಾ ಇದೆ. ಸೊ ಆರಂಗಿ ಡ್ಯಾಮ್ ನೀರು ಬಿಟ್ಟಿದ್ದಾರೆ ಆ್ಯಕ್ಚುಲಿ ನಿನ್ನೆ ಶನಿವಾರದಿಂದ. ಸೊ ಈಗ ಆರಂಗಿ ಡ್ಯಾಮ್ ನೋಡ್ಕೊಂಡು ಅಲ್ಲಿಂದ ಮೈಸೂರಿಗೆ ಹೋಗ್ತೀವಿ ನಾವು ಮನೆಗೆ. ಸೋಮವಾರಪೇಟೆ ಊರು ನೋಡಿ ಎಷ್ಟು ಚಿಕ್ಕದಾಗಿ ಚೆನ್ನಾಗಿದೆ. ತುಂಬಾ ಆ್ಯಕ್ಚುಲಿ ಮಡಿಕೇರಿಗಿಂತ ಸೂಪರ್ ಆಗಿದೆ ಸೋಮವಾರಪೇಟೆ. ಟೂರಿಸ್ಟ್ ಕಡಿಮೆ ಇದ್ದಾರೆ ಆ್ಯಕ್ಚುಲಿ ಮಡಿಕೇರಿಗೆ ಹೋಲಿಸಿದ್ರೆ. ಆ್ಯಕ್ಚುಲಿ ನಮ್ಮ ಅಕ್ಕ ಬಾಬಾ ಬಂದ್ಬಿಟ್ಟು ಡೈರೆಕ್ಟ್ ಬೆಂಗಳೂರಿಗೆ ಒಳಸೂಪುರದ ಮೇಲೆ ಹೋಗ್ತಾ ಇದ್ದಾರೆ. ಸೊ ನಾವು 3 ಜನ ಮಾಮೂಲು ಬಂದ್ವಲ್ಲ, ಹಂಗೆ ಹೋಗ್ತಾ ಇದ್ದೀವಿ ಈಗ. ಇಲ್ಲಿ ಹೋಗ್ತಾ ಒಳ್ಳೆ ವ್ಯೂ ಇತ್ತು, ಗ್ರೀನ್ ಕಲರ್ ಲಾನು. ಸೊ ನಿಂತ್ಬಿಟ್ಟು ವೀಡಿಯೋ ತಗೊಳ್ಳೋ ಅಂತ ನಿಲ್ಲಿಸಿದ್ದೀನಿ. ಆರಂಗಿ ಡ್ಯಾಮ್ ನೋಡೋಕ್ಕೆ ಒಳಗೆ ಡಿವಿಷನ್ ತೊಗೊಂಡಿದ್ದೀವಿ ರೈಟ್ ಸೈಡು. ಸೊ ಹಳ್ಳಿ ಒಳಗಡೆ ಹೋಗ್ತಾ ಇದ್ದೀವಿ. ಆರಂಗಿ ಡ್ಯಾಮ್ ಹತ್ರ ಬಂದಿದ್ದೀವಿ. ಎದುರುಗಡೆ ಕೋಡೆ ಕಾಣಿಸ್ತಿರಲ್ಲ, ಅದ್ರ ಆ ಸೈಡ್ ನಿಮಗೆ ಆ್ಯಕ್ಚುಲಿ ನೀರಿರೋದು. ನೀರು ಬಿಟ್ಟಿದ್ದಾರೆ ನೋಡಿ, ಎದುರುಗಡೆ ಕಾಣಿಸ್ತಾ ಇದೆ. ನೋಡು ಟಿಬೇಟಿಯನ್ ನೋಡು ಹೆಂಗೆ ಬರ್ತಾರೆ. ಅಲ್ಲೂ ಇರೋ ಮಲಯಾಳಿ ಫಾಲ್ಸಲ್ಲೂ ಎಲ್ಲ ಒಂದೇ ಮುಖಗಳು ಕಾಣ್ತವೆ, ಯಾರು ಅಂತ ಕಂಡಿದ್ದೀರ. ನೋಡಿ ಆರಂಗಿ ಡ್ಯಾಮ್ ಬ್ರಿಡ್ಜ್ ಮೇಲೆ ಬಂದ್ವಿ. ತುಂಬಾ ಚೆನ್ನಾಗಿ ಹರಿತಾ ಇದೆ. ಇಲ್ಲಿ ಆ್ಯಕ್ಚುಲಿ ನೆನ್ನೆ ನೀರು ಬಿಟ್ಟಿರೋದು. ಆರಂಗಿ ಡ್ಯಾಮ್ ನೋಡ್ಕೊಂಡು ಈಗ ಟುವರ್ಡ್ಸ್ ಚಕ್ಲಿಹೊಳೆ ರಿಸರ್ವೇರ್ ಅಂತ ಇದೆ, ಅಲ್ಲಿ ಹೋಗ್ತಾ ಇದ್ವಿ. ಇಲ್ಲಿ ಆರಂಗಿ ಡ್ಯಾಮಲ್ಲಿ ಬಂದು ಗಾರ್ಡನ್ಗೆ ಹೋಗ್ಬೋದು. ಗಾರ್ಡನ್ ಹತ್ರ ನೋಡ್ಬೋದು, ಈ ವ್ಯೂ ಪಾಯಿಂಟ್ ಚೆನ್ನಾಗಿರುತ್ತೆ. ನಾವು ಟೈಮ್ ಇರುತ್ತೆ ಇಲ್ಲದೆ ಇರೋದ್ರಿಂದ ಹೊರಟಿದ್ದೀವಿ. ಬ್ರಿಡ್ಜ್ ಹತ್ರ ನೋಡ್ಬೋದು, ಬಟ್ ಬ್ರಿಡ್ಜ್ ಹತ್ರ ನಿಲ್ಲಕ್ಕೆ ಬಿಡೋಲ್ಲ ಜಾಸ್ತಿ ಹೊತ್ತು ನಿಲ್ಲಕ್ಕೆ ಬಿಡೋಲ್ಲ. ಜಸ್ಟ್ ಮೂವಿಂಗಲ್ಲಿ ಏನು ಫೋಟೋ ವೀಡಿಯೋ ತಗೋಬೋದು ಅಷ್ಟೇ. ಸಮಯ ಬಂದು 4:45 ಆರಂಗಿ ಡ್ಯಾಮಿಂದ ಈಗ ಚಕ್ಲಿಹೊಳೆ ರಿಸರ್ವೇರ್ಗೆ ಹೋಗ್ತಾ ಇದ್ದೀವಿ ಈಗ. ಇನ್ನು ಇಲ್ಲಿಂದ 8 ಕಿಲೋಮೀಟ್ರ್ ಇದೆ, 1/4 ಗಂಟೆ ಕೆಲ್ತಾ ಇದೆ. ಸೊ ಚಕ್ಲಿಹೊಳೆ ರಿಸರ್ವೇರಲ್ಲಿ ಹೆಂಗೆ ಹತ್ರ ಹೋದ್ಮೇಲೆ ಕೇಳಬೇಕು, ಒಳಗೆ ಬಿಡ್ತಾರೆ ಅಂತ ಕೇಳ್ಕೊಂಡು ಹೋಗ್ತೀವಿ. ನಾವೀಗ ಮಡಿಕೇರಿ ಮೈಸೂರು ಹೈವೇಲಿ ಲೆಫ್ಟ್ ತಿರುಗಿದ್ದೀವಿ ನಾವೀಗ. ಸಮಯ ಬಂದು 5 ಗಂಟೆ ಆಗಿದೆ. ಚಕ್ಲಿಹೊಳೆ ಫಾಲ್ಸ್ಗೆ ಎಂಟ್ರಿ ಕೊಡ್ತಾ ಇದ್ದೀವಿ. ಇದ್ರಿಗೆ ಗೇಟ್ ಒಳಗೆ ಹೋಗಬೇಕು. ಚಕ್ಲಿಹೊಳೆ ರಿಸರ್ವರ್ಗೆ ಎಂಟ್ರಿ ಫೀಸು, ಕಾರ್ ಪಾರ್ಕಿಂಗ್ ಎಲ್ಲ ಏನು ದುಡ್ಡು ಏನಿಲ್ಲ ಎಂಟ್ರಿ ಟಿಕೆಟ್ಗೆ. ಸೊ ಫ್ರೀಯಾಗಿ ಬರ್ಬೋದು. ಇದೆ ಆ್ಯಕ್ಚುಲಿ ರಿಸರ್ವೇರು. ಫಸ್ಟ್ ಟೈಮ್ ನಾನು ಬಂದಿರೋದು ಆ್ಯಕ್ಚುಲಿ. ಮಳೆ ಹೋಗ್ತಾ ಇದೆ. ಸೊ ನಾವು ವಾಟರ್ ಪ್ರೂಫ್ ಜರ್ಕಿನ್ ಹಾಕೊಂಡ್ಬಂದಿದ್ದೀವಿ. ಆ್ಯಕ್ಚುಲಿ ಇಷ್ಟೊತ್ತಂಗೆ ಮಳೆ ಇರಲಿಲ್ಲ. ಕಾರ್ ಇಳಿತಿದ್ದಂಗೆ ಮಳೆ ಶುರು ಆಯಿತು.
ಆ್ಯಕ್ಚುಲಿ ನೀರು ಕಡಿಮೆ ಇದೆ, ಇನ್ನೊಂದು 2-2.5 ಅಡಿ ನೀರು ಜಾಸ್ತಿ ಆದರೆ ಇಲ್ಲಿ ಫ್ಲೋ ಆಗುತ್ತೆ, ಸಕ್ಕತ್ತಾಗಿ ಕಾಣುತ್ತೆ ಮಾತ್ರ. ಆವಾಗ ಹಿಂಗೆ ಹರ್ಕೊಂಡು ಹೋಗುತ್ತೆ. ಸೊ ಇದು ಹರಿಚಿದ್ರೆ ಇನ್ನೂ ಚೆನ್ನಾಗಿರೋದು ಆ್ಯಕ್ಚುಲಿ. ಮೋಸ್ಟ್ಲಿ ಇನ್ನೊಂದು 2-3 ದಿವಸ ಹಿಂಗೆ ಚೆನ್ನಾಗಿ ಮಳೆ ಹೋದರೆ ಮೋಸ್ಟ್ಲಿ ಓವರ್ಫ್ಲೋ ಆಗ್ಬೋದು ಅಂದ್ಕೊಂಡಿದ್ದೀನಿ. ಸೊ ಪದ ಇಲ್ಲಿಗೆ ಬರೋಕ್ಕೂ ಆಗೋಲ್ಲ ನಾವು ಮೈಸೂರಿಂದ. ಆ್ಯಕ್ಚುಲಿ ನೀರು ಜಾಸ್ತಿ ಆಗಿ ಓವರ್ಫ್ಲೋ ಆಗಿದ್ರೆ ಇನ್ನೂ ತುಂಬಾ ಚೆನ್ನಾಗಿರೋದು ನೋಡೋಕ್ಕೆ. ಸೊ ಈ ಜಾಗದಿಂದ ಓಡ್ತಿದ್ದೀವಿ ಈಗ ಟುವರ್ಡ್ಸ್ ಮೈಸೂರು. 100 ಕಿಲೋಮೀಟ್ರ್ ಇರಬೇಕೇನೋ ಮೈಸೂರಿನಿಂದ. ಚಕ್ಲಿಹೊಳೆ ರಿಸರ್ವಾಯರ್ ಡ್ಯಾಮ್ ಏನೋ ಒಂದು ಕಡೆ. ಆ್ಯಕ್ಚುಲಿ ಇದೇ ಬ್ರಿಡ್ಜ್ ಮೇಲೆ ನಾವು ಬಂದಿದ್ದು ಕಾರಲ್ಲಿ. ಇನ್ನು ನೀರು ಬಳಿಯಿಂದ ಚೆನ್ನಾಗಿರ್ತೈತಿ. ಯಾಕಪ್ಪ ಮೈ ಮುರಿತಿದ್ದೀಯಾ? ಈ ಮರ ಚೆನ್ನಾಗಿದೆ ಎದುರುಗಡೆದು. ಜೋಳ ತೊಗೊಳ್ತಾ ಇದ್ದೀವಿ, ಒಂದು 50 ರೂಪಾಯಿ ಅಂತ. ಈಗ ಚಕ್ಲಿಹೊಳೆ ರಿಸರ್ವರಿಂದ ಹೊರಟಿದ್ದೀವಿ ಟುವರ್ಡ್ಸ್ ಮೈಸೂರು. ಸಮಯ ಬಂದು 5:15 ಆಗಿದೆ ಈಗ. ಸಮಯ ಬಂದು 5 ಗಂಟೆ ಆಗಿದೆ. ಚಕ್ಲಿಹೊಳೆ ಫಾಲ್ಸ್ ಎಲ್ಲ ನೋಡ್ಕೊಂಡ್ಬಂದ್ವಿ ಈಗ. ಚಕ್ಲಿಹೊಳೆ ಡ್ಯಾಮ್ ರಿಸರ್ವಾಯರು. ಸೊ ಈಗ ಇನ್ನೂ ಮೈಸೂರು ಬಂದು 90 ಕಿಲೋಮೀಟರ್ ಇಲ್ಲಿಂದ 2 ಗಂಟೆ ಕೇಳ್ತಾ ಇದೆ 2 ಅವರ್ಸು. ಸೊ ಇನ್ನು ಯಾವುದು ಪ್ಲೇಸಸ್ ನೋಡೋಲ್ಲ, ಇಲ್ಲಿ ಡೈರೆಕ್ಟ್ ಮನೆಯೇ. ಆ್ಯಕ್ಚುಲಿ ಈಗ 6 ಗಂಟೆ, ಆ್ಯಕ್ಚುಲಿ 6:15 ಆಗ್ತಾಯಿದೆ. ಹೆಚ್ಚು ಕಮ್ಮಿ ಒಂದು 8-8:15 ಆಗುತ್ತೆ ಮನೆಗೆ ಹೋಗ್ತದೆ. ಆ್ಯಕ್ಚುಲಿ ಕುಶಾಲನಗರದಿಂದ ಸಿಕ್ಕಾಪಟ್ಟೆ ಟ್ರಾಫಿಕ್ ಮಾತ್ರ. ಎಲ್ಲ ಆಲ್ಮೋಸ್ಟ್ 80% ಬೆಂಗಳೂರು ಜನನೇ. ಎಲ್ಲ ಬೆಂಗಳೂರು ಗಾಡಿಗಳೇ ಕಾಣ್ತಾ ಇದೆ. ಸಮಯ ಬಂದು 6:15 ಆಗಿದೆ. ಪಿರಿಯಾಪಟ್ಟಣದಲ್ಲಿದ್ದೀವಿ. ಇನ್ನೂ ಮೈಸೂರು ಬಂದು 60 ಕಿಲೋಮೀಟರ್ ಇಲ್ಲಿಂದ 1.5 ಗಂಟೆ ಕೇಳ್ತಾ ಇದೆ. ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ ಮಾತ್ರ. ಸಮಯ ಬಂದು 7:20 ಆಗಿದೆ. ಹುಣಸೂರು ದಾಟಿದ್ದೀವಿ ಈಗ. ಇನ್ನೂ 40 ಕಿಲೋಮೀಟರ್ ಇಲ್ಲಿಂದ. ಬೇಕು ನನ್ನ ಪ್ರಕಾರ 1-1.5 ಗಂಟೆ ಕೇಳ್ತಾ ಇದೆ ಇಲ್ಲಿ, ಸಿಕ್ಕಾಪಟ್ಟೆ ಟ್ರಾಫಿಕ್ ಇರೋದ್ರಿಂದ. ಸೊ ಇವತ್ತು 4th ಸಂಡೇ ಬೇರೆ, ಲಾಸ್ಟ್ ಸಂಡೇ ಇವತ್ತು. ಸಿಕ್ಕಾಪಟ್ಟೆ ಜನ ಮಡಿಕೇರಿ ಸೈಡ್ ಬಂದಿದ್ರು ಬೆಂಗಳೂರಿನವರು. ಸೊ ಅವ್ರ ಥರ ನಾವು ಈಗ ಮೈಸೂರಿಗೆ ಹೋಗ್ತಾ ಇದ್ದೀವಿ. ಸಮಯ ಬಂದು 8:20 ಆಗಿದೆ. ಮೈಸೂರು ಬಂದು ತಲುಪಿದ್ದೀವಿ. ಆ್ಯಕ್ಚುಲಿ ಕುಶಾಲನಗರದಿಂದನೂ ಫುಲ್ ಟ್ರಾಫಿಕ್ ಇದೆ. ಕುಶಾಲನಗರದಿಂದ ಮೈಸೂರಿಗೆ 2.5 ಗಂಟೆ ತೊಗೊಂಡಿದ್ದೀವಿ ಬರೋಕ್ಕೆ. ಸಮಯ ಬಂದು 8:25 ಆಗಿದೆ. ಮನೆಗೆ ಬಂದು ತಲುಪಿದ್ದೀವಿ ಈಗ. ಎಲ್ಲ ಲಗೇಜ್ ಎಲ್ಲ ಅನ್ಲೋಡ್ ಎಲ್ಲ ಆಯಿತು. ಸೊ ಈ ಟ್ರಿಪ್ ಅಂತ ಸೂಪರ್ ಆಯಿತು. ಮಡಿಕೇರಿ ಆ್ಯಂಡ್ ಸೋಮವಾರಪೇಟೆ ಟ್ರಿಪ್ಪು. ಒಳ್ಳೆ ವಾಟರ್ಫಾಲ್ಸ್ಗಳು ನೋಡಿದ್ವಿ. ಮಳ್ಳಳ್ಳಿ ಫಾಲ್ಸ್ ಅಂತೂ ಟಾಪ್ ಲೆವೆಲ್ಲು. ಸೊ ಟೋಟಲ್ ಕಿಲೋಮೀಟ್ರ್ ಬಂದು 500 ಕಿಲೋಮೀಟ್ರ್ ಕರೆಕ್ಟಾಗಿ ಆಯಿತು ಮೈಸೂರಿಂದ ಒಂದು ರೌಂಡು ಫುಲ್ಲು. ಸೊ ನಮ್ಮ ಅಕ್ಕ ಬಾವ ಎಲ್ಲ ಅಲ್ಲೇ ಸೋಮವಾರಪೇಟೆಯಿಂದ ಡೈರೆಕ್ಟ್ ಬೆಂಗಳೂರಿಗೆ ಹೋದ್ರು, ಹಂಗೆ ಹೊಸೊಳದ ಮೇಲೆ. ಸೊ ನಾವು ಈ ಕಡೆ ಬಂದ್ವಿ ಮೈಸೂರು ಕಡೆಗೆ. ಮೈಸೂರು ಕಡೆಗೆ ಬರ್ತಾ ಒಂದು ಆರಂಗಿ ಡ್ಯಾಮು ಮತ್ತು ಚಕ್ಲಿಹೊಳೆ ಡ್ಯಾಮು 2 ನೋಡ್ಕೊಂಡು ಬಂದ್ವಿ. ಆ್ಯಂಡ್ ಈ ಟ್ರಿಪ್ ಖರ್ಚಾಗಿದ್ದು ಬಂದು ಮೇಜರ್ ಬಂದ್ಬಿಟ್ಟು ನಮಗೆ 2,500 ರೂಪಾಯಿ ಡೀಸೆಲ್ ಖರ್ಚಾಯಿತು. ಆ್ಯಂಡ್ ಊಟ ತಿಂಡಿ ಅಂತ ನಾವು ಅಷ್ಟೇ ಬೆಳಗ್ಗೆ ಮನೆಯಿಂದ ಮಾಡ್ಕೊಂಡೋಗಿದ್ವಿ. ಅದು ಬಿಟ್ಟರೆ ಮನೆಯಿಂದ ಕೆಲವು ದಿಲ್ಸಿ ಐಟಮ್ಸ್ ಎಲ್ಲ ತೊಗೊಂಡೋಗಿದ್ವಿ. ಸೊ ಅಲ್ಲಿ ಸೋಮವಾರಪೇಟೆಯಲ್ಲಿ ಅದನ್ನೇ ಮಾಡ್ಕೊಂಡು ಅಲ್ಲೇ ತಿನ್ಕೊಂಡ್ವಿ ಅದನ್ನೆಲ್ಲ. ಸೊ ಅದ್ರದ್ದೇನು ಅಷ್ಟು ಖರ್ಚೇನಿಲ್ಲ. ಅದು ಬಿಟ್ಟರೆ ಕಾರ್ ಪಾರ್ಕಿಂಗು ಎಂಟ್ರಿ ಟಿಕೆಟ್ ಅದೊಂದು 300 ರೂಪಾಯಿದಂಗೆ ಅದಾಗಿದೆ. 250 to 300 ರುಪೀಸ್ ಒಳಗೆ ಖರ್ಚಾಗಿದೆ. ಅದು 2 ಕಾರಿಂದ ಆ್ಯಂಡ್ 7 ಜನದಿಂದ ಅದು ಖರ್ಚಾಗಿರೋದು. ಸೊ ಈ ವಿಡಿಯೋ ಎಲ್ಲ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.